ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯವು ನಿಮ್ಮನ್ನು ಎದುರಿಸುತ್ತಿರುವ ಗ್ರಹಗಳ ಸಂರಚನೆಯು ಖಂಡಿತವಾಗಿಯೂ ನಿಮ್ಮ ಆರೋಗ್ಯವನ್ನು ಆಶೀರ್ವದಿಸುವ ಮನಸ್ಥಿತಿಯಲ್ಲಿದೆ. ಸಂಧಿವಾತ ಮತ್ತು ಮಲಬದ್ಧತೆಯಂತಹ ಜೀರ್ಣಾಂಗ ವ್ಯವಸ್ಥೆಯ ದೂರುಗಳಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಪ್ರವೃತ್ತಿ ಇದ್ದಾಗಲೂ ಸಹ ನಿರ್ದಿಷ್ಟ ಪರಿಹಾರವಿದೆ. ಜ್ವರ ಅಥವಾ ಉರಿಯೂತದಂತಹ ಹಠಾತ್ ತೀವ್ರವಾದ ಅನಾರೋಗ್ಯದ ಪ್ರವೃತ್ತಿಯನ್ನು ಸಹ ಗಣನೀಯವಾಗಿ ನಿವಾರಿಸುತ್ತದೆ. ನೀವು ಸಾಕಷ್ಟು ಸೂಕ್ತವಾದ ಅವಧಿಯನ್ನು ಎದುರು ನೋಡಬಹುದು. ಹಣಕಾಸು. ನಿಮ್ಮ ಹಣಕಾಸಿನ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗ್ರಹಗಳು ಉತ್ತೇಜನ ಮನಸ್ಥಿತಿಯಲ್ಲಿರುವಂತೆ ತೋರುವುದರಿಂದ ಅನುಕೂಲಕರವಾದ ತಿಂಗಳು ಹಣಕಾಸು. ನಿಮ್ಮಲ್ಲಿ ಹೆಚ್ಚಿನ ಜನರು ನಿಮ್ಮ ಕಿರಿಯರು ಅಥವಾ ಕೆಲಸಗಾರರನ್ನು ನಿರ್ವಹಿಸುವ ಮಾರ್ಗವನ್ನು ಹೊಂದಿರುತ್ತಾರೆ. ಇದು ಅವರ ಸೇವೆಗಳಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇದು ನಿಮ್ಮೆಲ್ಲರಿಗೂ ವರವಾಗಿ ಪರಿಣಮಿಸಬಹುದು. ಇದಲ್ಲದೆ ಕೆಲವು ಮುದುಕರು ನಿಮಗೆ ಮಾಡಿದ ಉಪಕಾರದ ಮೂಲಕ ನೀವು ಹೆಚ್ಚಿನದನ್ನು ಗಳಿಸುವ ಸಾಧ್ಯತೆಯಿದೆ. ಇದು ನಿಮ್ಮಲ್ಲಿ ಕೆಲವರಿಗೆ ವರದಾನವಾಗಿದೆ ಎಂದು ಸಾಬೀತುಪಡಿಸಬಹುದು. ಈ ಅವಧಿಯಲ್ಲಿ ನೀವು ಹೊಂದಿರುವ ಹೂಡಿಕೆ ಮತ್ತು ಹೊಸ ಉದ್ಯಮಗಳಿಗೆ ಸೌಹಾರ್ದಯುತ ವಾತಾವರಣದ ಹೆಚ್ಚುವರಿ ಪ್ರಯೋಜನವೂ ಇದೆ. ನಿಮ್ಮ ವೃತ್ತಿಜೀವನಕ್ಕಾಗಿ ಈ ತಿಂಗಳು ಗ್ರಹಗಳಿಂದ ಉತ್ತೇಜನಕಾರಿಯಾಗಿದೆ. ಒಂದು ವಿಶಿಷ್ಟವಾದ ಸಂಭವನೀಯತೆಯು ಅಸ್ತಿತ್ವದಲ್ಲಿದೆ. ನೀವು ಒಂದು ಗೆರೆಯಿಂದ ಪ್ರಭಾವಿತರಾಗುತ್ತೀರಿ. ಅದು ನಿಮ್ಮ ಕಿರಿಯರನ್ನು ಅಥವಾ ಹಿರಿಯ ಅಧಿಕಾರಿಗಳನ್ನು ಸಂತೋಷಪಡಿಸುತ್ತದೆ. ಈ ಪ್ರವೃತ್ತಿಯು ಅಥವಾ ಪರಿಸ್ಥಿತಿಯು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ. ವಾಸ್ತವವಾಗಿ ವೃತ್ತಿಜೀವನದಲ್ಲಿ ನಿಮಗೆ ಲಾಭದ ಫಲಿತಾಂಶ ದೊರಕುತ್ತದೆ. ಬಹಳಷ್ಟು ಕಠಿಣ ಪರಿಶ್ರಮವಿರುತ್ತದೆ ಮತ್ತು ಪ್ರತಿಫಲಗಳು ನೀವು ಅಂದುಕೊಂಡ ರೀತಿಯಲ್ಲೇ ಸಿಗುತ್ತದೆ. ಪ್ರಯಾಣವೂ ಸಹ ಶುಭ ಫಲವನ್ನು ನೀಡುತ್ತದೆ. ಆದರೂ ಪೂರ್ವದ ಕಡೆಗೆ ಪ್ರವಾಸದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗುತ್ತದೆ. ಶಿಕ್ಷಣವು ಅತ್ಯುತ್ತಮ ತಿಂಗಳು. ನಿಮ್ಮ ಶೈಕ್ಷಣಿಕ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅನುಕೂಲಕರವಾದ ಒಲವು ಹೊಂದಿದೆ. ಉನ್ನತ ಶಿಕ್ಷಣಕ್ಕಾಗಿ ಹೋಗುವವರು ಅವರು ಹುಡುಕುತ್ತಿರುವ ಅಗತ್ಯವಿರುವ ಅವಕಾಶಗಳನ್ನು ಮಾತ್ರ ಕಂಡುಕೊಳ್ಳುವುದಿಲ್ಲ, ಆದರೆ ಅವರು ಆಯ್ಕೆ ಮಾಡಿದ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ತಾಂತ್ರಿಕ ವಿದ್ಯಾರ್ಥಿಗಳು ಮತ್ತು ಕಾನೂನಿನ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯಲ್ಲಿ ತೃಪ್ತಿಗೆ ಹೆಚ್ಚಿನ ಕಾರಣವನ್ನು ಹೊಂದಿರುತ್ತಾರೆ. ನಿಮ್ಮಲ್ಲಿ ಹೆಚ್ಚಿನವರು ಹೆಚ್ಚು ತೀಕ್ಷ್ಣವಾದ ಮಾನಸಿಕ ಸಾಮರ್ಥ್ಯಗಳಿಂದ ಆಶೀರ್ವದಿಸಲ್ಪಡುತ್ತಾರೆ. ಅದು ಕಲಿಕೆಯನ್ನು ತ್ವರಿತವಾಗಿ ಮತ್ತು ಸುಲಭಗೊಳಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ಕನಿಷ್ಠ ಸಾಮಾನ್ಯ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಯಶಸ್ಸನ್ನು ಎದುರು ನೋಡಬಹುದು. ಪ್ರಯಾಣ. ಈ ತಿಂಗಳು ಪ್ರಯಾಣದಿಂದ ಲಾಭಕ್ಕಾಗಿ ಹೆಚ್ಚಿನ ಅವಕಾಶವಿಲ್ಲ, ಏಕೆಂದರೆ ಗ್ರಹಗಳು ಹೆಚ್ಚು ಅನುಕೂಲಕರವಾಗಿ ಇಲ್ಲ. ನೀವು ಮನೆಯಲ್ಲಿಯೇ ಇರುವುದು ಸಹ ಅಸಂಭವವಾಗಿದೆ. ವ್ಯಾಪಾರ ಅಥವಾ ಉದ್ಯೋಗ ಸಂಬಂಧಿತ ಪ್ರಯಾಣವು ನಿರೀಕ್ಷಿತ ಲಾಭಗಳನ್ನು ತರುವುದಿಲ್ಲ ಎಂಬ ಸೂಚನೆಗಳಿವೆ. ಸಂತೋಷಕ್ಕಾಗಿ ಪ್ರಯಾಣ, ಕುಟುಂಬ ರಜಾದಿನವನ್ನು ಸಹ ಸೂಚಿಸಲಾಗುತ್ತದೆ. ಇಲ್ಲಿ ಮತ್ತೊಮ್ಮೆ ಇದು ತುಂಬಾ ಆಹ್ಲಾದಕರವಾಗಿಲ್ಲದಿರಬಹುದು. ಉನ್ನತ ವ್ಯಾಸಂಗ ಅಥವಾ ತರಬೇತಿಗಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳು ತಮ್ಮ
ಪ್ರಯತ್ನಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ದಕ್ಷಿಣವು ಅತ್ಯಂತ ಅನುಕೂಲಕರ ದಿಕ್ಕು. ಕುಟುಂಬ. ಈ ತಿಂಗಳು ನಿಮ್ಮ ಕುಟುಂಬದ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಬಗ್ಗೆ ವಿಶೇಷವಾಗಿ ಸಹಾಯಕವಾಗಿದೆ. ಕುಟುಂಬದವರಿಂದ ನೀವು ಬೆಂಬಲ ಪಡೆಯುತ್ತೀರಿ. ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಒಳ್ಳೆಯ ಬಾಂಧವ್ಯವಿರುವ ಎಲ್ಲ ವಿಷಯಗಳು ಸೂಚಿಸುತ್ತವೆ. ಇದು ಸಂಭವಿಸುವ ಸಾಧ್ಯತೆಗಳು ಸಾಕಷ್ಟು ಪ್ರಬಲವಾಗಿವೆ. ಆದ್ದರಿಂದ ನೀವು ತುಂಬ ಖುಷಿಯಾಗಿರುತ್ತೀರಿ. ಕುಟುಂಬದ ವಾತಾವರಣವು ತುಂಬ ಸೌಹಾರ್ದಯುತವಾಗಿರುವ ಸಂಭವವಾಗಿದೆ. ವೈವಾಹಿಕ ಜೀವನವು ತುಂಬ ಚೆನ್ನಾಗಿರುತ್ತದೆ. ಮಕ್ಕಳು. ನಿಮ್ಮ ಮಕ್ಕಳ ಭವಿಷ್ಯವು ತುಂಬ ಪ್ರಕಾಶಮಾನವಾಗಿ ಕಾಣುವ ತಿಂಗಳು, ಏಕೆಂದರೆ ನೀವು ಎದುರಿಸುತ್ತಿರುವ ಗ್ರಹಗಳ ಸಂರಚನೆಯು ಅನುಕೂಲಕರವಾಗಿರುತ್ತದೆ. ನಿಮ್ಮಲ್ಲಿ ಹಲವಾರು ಮಕ್ಕಳು ತಮ್ಮ ಶಿಕ್ಷಕರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಇದರ ಪರಿಣಾಮವಾಗಿ ಅವರ ಅಧ್ಯಯನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಅವರಲ್ಲಿ ಹೆಚ್ಚಿನವರು ಅಧ್ಯಯನದಲ್ಲಿ ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಕಾನೂನಿನ ವಿದ್ಯಾರ್ಥಿಗಳು ಮತ್ತು ಉನ್ನತ ಅಧ್ಯಯನವನ್ನು ಅನುಸರಿಸುವವರು ವಿಶೇಷವಾಗಿ ಒಳ್ಳೆಯ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಹೆಚ್ಚುವರಿ ತರಬೇತಿಗೆ ಹೋಗಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ತುಂಬ ಪ್ರಯೋಜನಕಾರಿಯಾಗಿರುತ್ತದೆ. ಆರಂಭದಲ್ಲಿ ಸಿಲುಕಿಕೊಂಡಿದ್ದ ಕೆಲಸ ಪೂರ್ಣಗೊಳ್ಳುತ್ತದೆ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ನೀವು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಮತ್ತು ವ್ಯವಹಾರವನ್ನು ವಿಸ್ತರಿಸುವ ನಿಮ್ಮ ಬಯಕೆ ಈಡೇರುತ್ತದೆ. ಪ್ರತಿ ಹಂತದಲ್ಲೂ ನೀವು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲವನ್ನು ಪಡೆಯುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀಡುವ ವಿದ್ಯಾರ್ಥಿಗಳು ಸಹ ಉತ್ತಮ ಯಶಸ್ಸನ್ನು ಪಡೆಯಬಹುದು. ಎರಡನೇ ವಾರದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ನೀವು ಜಾಗರೂಕರಾಗಿದ್ದರೆ ನೀವು ನಷ್ಟವನ್ನು ತಪ್ಪಿಸುವಿರಿ. ತಿಂಗಳ ಮಧ್ಯಭಾಗವು ವ್ಯಾಪಾರ ಮತ್ತು ಮಾರ್ಕೆಟಿಂಗಿಗೆ ಸಂಬಂಧಿಸಿದ ಜನರಿಗೆ ಶುಭವಾಗಿರುತ್ತದೆ. ಈ ಸಮಯದಲ್ಲಿ ನೀವು ದೊಡ್ಡ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯಿದೆ. ತಿಂಗಳ ಮಧ್ಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯು ಸಂಪತ್ತು ಮತ್ತು ಗೌರವವನ್ನು ತರುತ್ತದೆ. ಕುಟುಂಬದಲ್ಲಿ ಶುಭ ಘಟನೆಗಳು ನಡೆಯುತ್ತವೆ ಮತ್ತು ಸಂತೋಷ ಉಳಿಯುತ್ತವೆ. ನಿಮ್ಮ ಪ್ರೇಮ ಸಂಬಂಧವು ಬಲಗೊಳ್ಳುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಅಚ್ಚರಿಯ ಉಡುಗೊರೆ ಅಥವಾ ಒಳ್ಳೆಯ ಸುದ್ದಿ ಸಿಗಬಹುದು. ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.